Hi guys, good morning. Welcome back to Pratiksha Manesh YouTube ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಾನು ನಮ್ಮ ಅತ್ತೆ ನನ್ನ ತಮ್ಮ ಎಲ್ಲ ವರ್ಷಕ್ಕೆ ಹೋಗ್ತಿದ್ದೀವಿ. ಮುಂದೆ ಫ್ರೆಶ್ ಅಪ್ ಆದಮೇಲೆ ಸಿಗ್ತೀನಿ. ಬಾಯ್. ಇವಾಗ ಫ್ರೆಶ್ ಅಪ್ ಆಗಿ ತಿಂಡಿ ಆಯಿತು. ಇವಾಗ ಬಟ್ಟೆ ಹಾಕೊಂಡು ಸಿಗ್ತೀನಿ. ಬಾಯ್. ಗೈಸ್, ಇದು ನನ್ನ ಔಟ್ಫಿಟ್ ಇವತ್ತಿಗೆ. ಪರ್ಪಲ್ ಟಾಪ್ ಮತ್ತು ಬ್ಲ್ಯಾಕ್ ಜೀನ್ಸ್ ಕಂಪ್ಲೀಟ್ ಆದಮೇಲೆ ಸಿಗ್ತೀವಿ. ಗೈಸ್, ನಂದು ಔಟ್ಫಿಟ್ ಎಲ್ಲ ಆಗಿದೆ, ಹೇರ್ ಸ್ಟೈಲ್ ಆಗಿದೆ, ಫೇಸ್ ಒಂದು ಬಾಕಿ ಇದೆ. ಫೇಸ್ನು ರೆಡಿ ಆದಮೇಲೆ ಸಿಗ್ತೀನಿ. ಬಾಯ್. ಸೊ ಗೈಸ್, ಇದು ನನ್ನ ಔಟ್ಫಿಟ್ ಹೆಂಗಿದೆ ಮತ್ತು ಹೇರ್ ಸ್ಟೈಲ್ ಕೂಡ ಇದೆ. ಇದು ನನ್ನ ಔಟ್ಫಿಟ್ಟು. ಇವಾಗ ನನ್ನ ತಮ್ಮಂದು ಹಂಗೆ ತೋರಿಸ್ತೀನಿ. ಇದು ನನ್ನ ತಮ್ಮನ ಔಟ್ಫಿಟ್. ಇದಾದ್ಮೇಲೆ ನಮ್ಮ ಅತ್ತೆ ತೋರಿಸ್ತೀನಿ. ಟಾಟಾ, ಬಾಯ್. ಗೈಸ್, ಒಂದು ವಿಷಯ ತೋರಿಸ್ತೀನಿ, ಒಂದು ಸೀನು ನೋಡಿ, ಚೆನ್ನಾಗಿದೆ. ಇದು ನಮ್ಮ ಅತ್ತೆ. ಹಾಯ್. ಇಲ್ಲಿ ನೋಡಿ ನನ್ನ ತಮ್ಮನ ಆಗ್ತಿರೋದು. ಈ ಕಡೆ ಆಯ್ ಮಾಡಾಯ್ತು ನೋಡ್ಬಿಟ್ಟು ಹಂಗೆ. ಇವಾಗ ಹೊರಡೋದೇನೇನೋ ಇನ್ನೊಂದು 5 ಮಿನಿಟ್ಸಲ್ಲಿ ಹೊರಡ್ತೀವಿ. ಹೋದ್ಮೇಲೆ ಸಿಗ್ತೀನಿ. ಬಾಯ್. ಗಾಯ್ಸ್, ಇಷ್ಟ ತನಕ ನನ್ನ ತಮ್ಮ ಹಾಕ್ದ, ಅವ್ನಿಗೆ ಯಾಕೋ ಬೋರ್ ಆಯ್ತಂತೆ, ಅದಕ್ಕೆ ಎದ್ದೋದ. ಇವಾಗ ನಾನು ಹಾಕ್ತಿದ್ದೀನಿ. ಅವನೇ ಈಗ ಕ್ಯಾಮ್ರಾಮನ್. ತಮ್ಮನೇ. ಅಕ್ಕ, ನೇಲ್ ಪಾಲಿಶ್ ಕ್ಲೀನಾಗಿ ಹಾಕಿ ನಮ್ಮ ಅಮ್ಮಂಗೆ. ಇವಾಗ ಇಲ್ಲಿಂದ ಹೊರಟ್ವಿ. ನೋಡಿ, ಬೀಗ ಹಾಕ್ತವನೆ. ಹಾಕಾಯ್ತಾ? ನಡಿ. ಇವಾಗ ಹೊರಟ್ವಿ. ಅಲ್ಲಿ ಸೂರ್ಯ ಬೇಕರಿಗೆ ಹೋದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಗೈಸ್, ಇನ್ನೊಂದು ಏನು ಗೊತ್ತಾ, ಇವತ್ತು ನಾನು ನಮ್ಮ ಅತ್ತೆ ನನ್ನ ತಮ್ಮ 3 ಜನ ಟ್ವಿನ್ನಿಂಗ್. ಎಲ್ಲರೂ ಪರ್ಪಲ್. ಇಲ್ಲಿ ನೋಡಿ, ಇವಂದು ಅಷ್ಟೇ ಪರ್ಪಲು, ನಮ್ಮ ಅತ್ತೆದು ಪರ್ಪಲು, ಎಲ್ಲರದ್ದು ಪರ್ಪಲ್. ಬಸ್ ಹತ್ತಿದೇನೋ ಹತ್ತಿದ್ದೀವಿ. ನೋಡಿದ್ರೆ ಒಂದು ಸೀಟು ಇಲ್ಲ, ಹೆವಿ ರಶ್ಶು. ಒಂದು ಸೀಟ್ ಇಲ್ಲ ಗೈಸ್ ಕೂತ್ಕೊಳ್ಳೋಕ್ಕೆ. ಸಿಟಿ ಬಸ್ ಸ್ಟ್ಯಾಂಡ್ ಸೊ ಗೈಸ್, ಇವಾಗ ಎಷ್ಟೊತ್ತಂಕ ಆದಮೇಲೆ ಇವಾಗ ಜಸ್ಟ್ ಸೀಟ್ ಸಿಕ್ತು. ನನಗೂ ಮತ್ತು ನನ್ನ ತಮ್ಮಗೂ ಸೀಟ್ ಸಿಕ್ತು. ಇವಾಗ ಇಲ್ಲಿ ಎಲ್ಲಿದ್ದೀವಿ? ಬಸ್ ಸ್ಟ್ಯಾಂಡ್ ಬಂತು. ಈಗ ಇಳಿಬೇಕು ತಾನೆ? ಇಳಿಬೇಕು ಇವಾಗ. ಇಳಿಯೋ ಟೈಮ್ಗೆ ಸೀಟ್ ಸಿಕ್ತು. ನೋಡಿ, ನಮ್ಮ ಮೈಸೂರು ನಾಡ ಹಬ್ಬಕ್ಕೆ ಸುಸ್ವಾಗತ. ನೈಟ್ ಬಂದಿದ್ರೆ ಆ್ಯಕ್ಚುಲಿ ಚೆನ್ನಾಗಿರ್ತಿತ್ತು, ಬಟ್ ನೆಕ್ಸ್ಟ್ ಟೈಮ್ ಬರೋಣ ನೈಟಿಗೆ. ಗಾಯ್ಸ್, ಸಿಟಿ ಬಸ್ ಸ್ಟ್ಯಾಂಡ್ ರೀಚ್ ಆಗಾಯಿತು. ಸಿಟಿ ಬಸ್ ಸ್ಟ್ಯಾಂಡ್ ರೀಚ್ ಆಗಿ ಇವಾಗ ಬಸ್ ಹೇಗೆ ಇಳಿದ್ಮೇಲೆ ಬಸ್ ಬಾಯ್. ಗೈಸ್, ಸಿಟಿ ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಬಸ್ ಇಳಿದೀವಿ. ಅಲ್ಲಿ ನೋಡಿ, ಅವ್ನು ಹೊಡ್ಕ ಹೋಯ್ತವನೆ. ವೇರ್ ಇಸ್ ಹಿ? ಬಸ್ಸಿಂದ ಎಲ್ಲ ಅತ್ತೆ ಎಲ್ಲೋಯ್ತು? ಬನ್ನಿ ಅತ್ತೆ, ಈ ಕಡೆ ಬನ್ನಿ.
ನೀವೇ ಕರೀರಿ. ಇವಾಗ ಅರಮನೆ ಹತ್ರ ಹೋಗ್ಬೇಕು. ಅರಮನೆ ಒಳಗಡೆ ಹೋದ್ಮೇಲೆ ಜಾಬ್ ಮಾಡ್ತೀನಿ. ಟಾಟಾ ಬಾಯ್. ಅರಮನೆ ಹೋಗೋಕ್ಕೆ ನಡ್ಕೊಂಡು ಹೋಗ್ತಾರೆ. ಇಲ್ಲೆಲ್ಲ ಸ್ಟಾಲ್ಸ್. ನನ್ನ ತಮ್ಮನೋ ಬರೀ ಅದು ಕೊಡ್ಸು ಇದು ಕೊಡ್ಸು ಅನ್ನೋದೇ ಆಯಿತು. ಇನ್ನು ಎಲ್ಲೂ ಹೋಗಿಲ್ಲ. ಅವಾಗಿಂದಲೇ ಸ್ಟಾರ್ಟ್ ಆಯ್ತು. ಅದು ಕೊಡ್ಸು ಇದನ್ನು ಕೊಡ್ಸು ಅಂದ್ಕೊಂಡು. ಅಯ್ಯೋ ಬರೀ ಇದೆ ಅಲ್ವಾ, ನೀನು ಅದು ಕೊಡ್ಸು ಇದು ಕೊಡ್ಸು ಅನ್ನೋದೇ ಅಲ್ವಾ. ಆಮೇಲೆ ಎಲ್ಲ ತಗೊಡ್ತೀವಿ ನಡಿ. ಅಯ್ಯೋ ಇವರು ಒಳ್ಳೆ ತಪ್ಪಿಸ್ಕ ಹೋಯ್ತಾರೆ ಗುರು. ಬಂಡ್ರ ಸುಮ್ಮನೆ ಅದು ಯಾಕೆ ಒಳ್ಳೆ ಗಾಯ್ಸ್. ಇವ್ರುಗಳನ್ನ ನಂಬ್ಕೊಂಡು ನಾವು ಹೋಗೋದಾದ್ರೆ ಅದೋ ಗತಿ. 3 ನಾಮ ಹಾಕ್ಸ್ಕೊತೀವಿ ಅಷ್ಟೇ. ಗೈಸ್ ಎಲ್ಲ ಕಡೆ ಬಟ್ಟೆಗಳಿದೆ. ಆಮೇಲೆ ಇಲ್ಲಿ ನೋಡಿ ಇವೆಲ್ಲ ಇದೆ. ಮಡಕೆಗಳು ಚೆನ್ನಾಗಿದೆ. ಕಾಲ್ ಚೈನು ಇದನ್ನೆಲ್ಲ ನಾವು ಬರ್ತಾ ತೋರ್ಸೋಣ. ಈ ನಮ್ಮ ಅತ್ತೆರೋ ನಿಧಾನಕ್ಕೆ ನಡ್ಕೊಂಡು ಬರ್ತಾರಲ್ಲಿ ಎಮ್ಮೆ ಬಂದಂಗೆ. ಬರ್ತೀನಿ ಇಷ್ಟೇ ಗೈಸ್, ಆಮೇಲೆ ಸಿಗ್ತೀನಿ ಗೈಸ್. ಅರಮನೆ ರೀಚ್ ಆಗಿದ್ದೀವಿ ಗೈಸ್. ನೋಡಿ ದಿಸ್ ಇಸ್ ಮೈಸೂರು ಅರಮನೆ ಗೇಟು. ಒಳಗಡೆ ಹೋಗ್ಬೇಕು ಇವಾಗ. ಒಳಗಡೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್. ಸೌಂಡ್ ತುಂಬ ಜೋರಾಗಿ ಬರುತ್ತೆ. ಮೋಸ್ಟ್ಲಿ ಒಳಗಡೆ ಯಾವುದೋ ಪ್ರೋಗ್ರಾಮ್ ಆಗ್ತಿರ್ಬೇಕು. ಯಾವ ಪ್ರೋಗ್ರಾಮೋ ಗೊತ್ತಿಲ್ಲ. ನೋಡಿ ಗೈಸ್ ಅರಮನೆ. ಇದು ದೇವಸ್ಥಾನ ಆಂಜನೇಯಂದು. ಟೆಂಪಲ್ಗೆ ಹೋಗಿ ಬಂದ್ಮೇಲೆ ಸಿಗ್ತೀನಿ ಗಾಯ್ಸ್. ಇದು ಟೆಂಪಲು. ಗೈಸ್ ಟೆಂಪಲ್ ಒಳಗೆ ಹೋಗ್ತಾ ಇದೀವಿ ಗೈಸ್. ಒಳಗಡೆ ಹೋದ್ರೆ ಪಾರ್ಕ್ ಇದೆ ಒಂದು. ಇವಾಗ ಅರಮನೆ ಒಳಗಡೆ ಹೋಗಬೇಕು. ಅರಮನೆ ಹೋಗೋಕ್ಕೆ ಬ್ಯಾಕ್ ಸೈಡಿಂದ ಹೋಗ್ಬೇಕಂತೆ ಅರಮನೆಗೆ ಹಂಗಂತ ಹೇಳಿದ್ರು. ಇದು ಸರ್ಕಲ್. ನಾವಿವಾಗ ಬ್ಯಾಕ್ ಸೈಡಿಂದ ಅರಮನೆ ಒಳಗೆ ಹೋಗ್ಬೇಕು. ಒಳಗಡೆ ಹೋದ್ಮೇಲೆ ಸಿಗ್ತೀನಿ. ನಾವು ಆಂಜನೇಯ ಟೆಂಪಲ್ಗೆ ಹೋಗಿದ್ವಲ್ಲ, ಅಲ್ಲಿ ಹಾಕ್ಸ್ಕೊಂಡಿದ್ದು ಯಂತ್ರ ಹಾಕ್ಸ್ಕೊಂಡಿದ್ವಿ. ಇವಾಗ ಕಬ್ಬನ್ ಜ್ಯೂಸ್ ಒಂದು ಅತ್ತೆ ಕೇಳಿ ಎಷ್ಟು ಅಂತ. ಒಂದಕ್ಕೆ 30 ರೂಪಾಯಿ. ಗಾಯ್ಸ್ ಒಂದು ಕಬ್ಬನ್ ಜ್ಯೂಸ್ಗೆ 30 ರೂಪಾಯಿ ಅಂತೆ ಗಾಯ್ಸ್. ಕಬ್ಬನ್ ಜ್ಯೂಸ್ ತಗೊಂಡ್ಮೇಲೆ ಸಿಗ್ತೀನಿ. ನೋಡಿ ಯಾವ ಥರ ಮಾಡ್ತಾರೆ. ಕೊಟ್ಮೇಲೆ ಸಿಗ್ತೀನಿ ಗಾಯ್ಸ್. ಇವಾಗ ಲೋಟಕ್ಕೆ ನೋಡಿ ಗೈಸ್.
ಅತ್ತೆ ಹೆಂಗೈತೆ? ಅಮ್ಮ ಚಿಯರ್ಸ್ ಚಿಯರ್ಸ್ ಚಿಯರ್ಸ್. ಜ್ಯೂಸ್ ಆಯಿತು. ಇವಾಗ ಪಾನಿಪುರಿ ತಿನ್ನಕ್ಕೆ ಬಂದಿದ್ದೀವಿ. ಗಾಯ್ಸ್ ಅರಮನೆ ರೀಚ್ ಆಗಿದ್ದೀವಿ ಗಾಯ್ಸ್. ಒಳಗಡೆ ಹೋಗ್ಬೇಕು ಇವಾಗ. ಅರಮನೆ ಬಂತು. ಎಂಟ್ರೆನ್ಸ್ ಇವಾಗ ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ಎಂಟ್ರೆನ್ಸ್ಗೆ ಹೋದ್ಮೇಲೆ ಆನೆಗಳು ಎದ್ದಿದ್ರೆ ಅದನ್ನೂ ಹಾಕ್ತೀನಿ ವಿಡಿಯೋದಲ್ಲಿ. ಅಲ್ಲಿವರೆಗೂ ವೆಯ್ಟ್ ಆ್ಯಂಡ್ ವಾಚ್. ಗೈಸ್ ಪ್ಯಾಲೇಸ್ ರೀಚ್ ಆಯಿತು. ಒಳಗಡೆ ರೀಚ್ ಆಗಿದ್ದೀವಿ ನೋಡಿ. ಹಾಯ್ ಮಾಡಿ. ಹಾಯ್. ಅಲ್ಲಿ ನೋಡಿ ನಮ್ಮ ಮೈಸೂರು ಅರಮನೆ. ರೀಚ್ ಆಯಿತು ಗಾಯ್ಸ್. ರೀಚ್ ಆಗಿದ್ದೀವಿ. ಫ್ಲವರ್ ಶೋ ಇದೆಯಂತ ಇಲ್ಲಿ. ಫ್ಲವರ್ ಶೋನೆಲ್ಲ ನೋಡಿಕೊಂಡು ಹಾಗೆ ಆನೆಗಳನ್ನು ನೋಡಿಕೊಂಡು ಹೋಗೋದು ಗಾಯ್ಸ್. ಫ್ಲವರ್ ಶೋ ಆನೆಗಳ ಹತ್ರ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ. ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಗೈಸ್. ಇಲ್ಲಿ ಪ್ರೋಗ್ರಾಮ್ ಆಗ್ತಾ ಇದೆ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ, ಕಾಪಿರೈಟ್ಸ್ ಬರುತ್ತೆ. ಗೈಸ್ ಪ್ರೋಗ್ರಾಮ್ ಆಗ್ತಿದೆ. ನೋಡಿ ಆನೆಗಳು ಆನೆ. ಆ ಕಡೆಯಿಂದ ಹೋಗೋಣ ಗೈಸ್. ಆನೆಗಳನ್ನ ನೋಡಿ ಖುಷಿ ಆಗ್ತಾ ಉಂಟು. ಖುಷಿ ಗೈಸ್. ಅಲ್ಲಿ ಆನೆಗಳು ಒಳಗಡೆ ಹೋಗಿ ಬಿಡ್ತಿಲ್ಲ ಗಾಯ್ಸ್. ಒಳಗಡೆ ಹೋಗ್ಬಿಟ್ಟು ಇವಾಗ ಫ್ಲವರ್ ಶೋ ಬಂದಿದ್ದೀವಿ. ಫ್ಲವರ್ ಶೋಗೆ ಅಂತ. ಫ್ಲವರ್ ಶೋ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ ಅದು ಹೆಂಗೆ ಏನು ಇಲ್ಲ ಅಂತ. ಟಿಕೆಟ್ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ. ಟಿಕೆಟ್ ತಗೋಬೇಕು ಇವಾಗ. ಪರ್ಸೆಂಟ್ ಎಷ್ಟಾಗುತ್ತೆ ನಾವು ನಿಂತೀವಲ್ಲ ಅಯ್ಯಪ್ಪ. ಕ್ಯೂ ನೋಡಿ ಗಾಯ್ಸ್ ಟಿಕೆಟ್ ತಗೊಳಕ್ಕೆ. ಗಾಯ್ಸ್ ಫ್ಲವರ್ ಶೋಗೆ ಬಂದಿದ್ದೀವಿ. ಫ್ಲವರ್ ಶೋಗೆ ಬಂದು ಟಿಕೆಟ್ ಎಲ್ಲ ತಗೊಂಡಾಯ್ತು. ಇದು ಫ್ಲವರ್ ಶೋ. ಒಂದೊಂದನ್ನೇ ತೋರಿಸ್ತೀನಿ ಗೈಸ್.
ಬರ್ತಿದೆ ಅಂತ ಕಮೆಂಟ್ ಮಾಡಿ. ಮಳೆ ಬರ್ತಿದೆ, ಮಳೆ ಬರ್ತಿದೆ. ದೋಸೆ ತಿನ್ನೋಕ್ಕೆ ಅಂತ ಬಂದ್ವಿ, ಆದರೆ ಓಪನ್ ಇಲ್ಲ ಸ್ಟಾಲು. ಹಂಗೆ ಹೋಗ್ತಾ ಇದ್ವಿ ಇವಾಗ ವಾಪಸ್. ರೈಸ್ ಇವಾಗ ಬಸ್ ಹತ್ತಿದ್ದೀವಿ. ಇನ್ನೇನಾದರೂ ಹೋಗೋದಷ್ಟೇ ಮನೆಗೆ. ಎಲ್ಲ ಸುತ್ತಾಡೆಲ್ಲ ಆಯ್ತು. ಇವಾಗ ಏನು ಮನೆಗೆ ಹೋಗೋದಷ್ಟೇ ಇರೋದು. ಈಗ ಹೋಗೋದಷ್ಟೇ. ಮಾವ ಮನೆಗೆ ಹೋದ್ಮೇಲೆ ಸಿಗ್ತೀವಿ. ಬಾಯ್. ರಶ್ಮಿ ಮೇಡಮ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.